Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ರೇವಣ್ಣಂಗೆ ಪ್ರಜ್ವಲ್ ರೇವಣ್ಣಂಗೆ ಕಾಮುಕ ಪ್ರಜ್ವಲ್ ರೇವಣ್ಣಂಗೆ ಬಂಧಿಸಬೇಕು 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 ಸೈಕೋ ಪ್ರಜ್ವಲ್ ರೇವಣ್ಣಂಗೆ ಏನು ಮಾಡ್ತಾ ಇದ್ದೀರಿ? ಏನು ವಿರುದ್ಧ ಸರ್, ಇವಾಗ ಎಲ್ಲ ಚಾನಲಲ್ಲೂ ನೋಡ್ತಾ ಇದ್ದೀರಾ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ. ಹೆಣ್ಮಕ್ಳಿಗೆ ಎಷ್ಟು ಇಲ್ಲಿ ಸ್ವತಂತ್ರನೇ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಮನೆ ಕೆಲಸ ಎಮ್ಮನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಸರ್. ಆ ವಿಡಿಯೋಸ್ ಎಲ್ಲ ನೋಡಿದ್ರೆ ಹುಡುಗಿರ್ಗೆ ಈ ಥರ ತೊಂದರೆ ಆದರೆ ನಮ್ಮನೆ ಹೆಣ್ಮಕ್ಳು ಹೆಂಗೆ ಓಡಾಡೋದು? ಇದು ಒಂದೇ ಅಂತ ಅಲ್ಲ ಸರ್, ಪ್ರತಿ ಕಡೆನೂ ಹೆಣ್ಮಕ್ಳಿಗೆ ಶೋಷಣೆನೇ ಆಗ್ತಿದೆ. ಅವ್ರಿಗೆ ನ್ಯಾಯನೇ ಸಿಗ್ತಾ ಇಲ್ಲ. ದಯವಿಟ್ಟು ಅವರಿಗೆ ನ್ಯಾಯ ಸಿಗಬೇಕು. ಇವಾಗ ಯಾರು ಅಷ್ಟು ಜನ ನೋವು ಪಟ್ಟಿದ್ದಾರೆ, ಅವ್ರ ವಿಡಿಯೋಸ್ ಎಲ್ಲ ವೈರಲ್ ಆಗಿ ಎಲ್ಲ ಕಡೆ ಹರಡಿದೆ. ಅವರಿಗೆ ನ್ಯಾಯ ಕೊಡಿಸ್ಬೇಕು ನ್ಯಾಯಾಲಯ. ಪ್ರಜ್ವಲ್ ರೇವಣ್ಣ ಅವರು ಇದು ನೋಡಿದ ತಕ್ಷಣ ದೇಶ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಹುಡುಕಿ ಕರ್ಕೊಂಬಂದು ಅವರಿಗೆ ಶಿಕ್ಷೆ ಕೊಡಬೇಕು ಸರ್. ಮತ್ತು ಪ್ರತಿ ಹೆಣ್ಮಕ್ಳು ಧೈರ್ಯದಿಂದ ಹೋರಾಡಬೇಕು. ಆ ಥರ ಸಾಯೋಕ್ಕೆಲ್ಲ ಹೋಗ್ಬಾರ್ದು. ನ್ಯಾಯ ಅವ್ರು ನಿಂತ್ಕೊಂಡು ಮಾತಾಡಬೇಕು ಸರ್. ನಮ್ಗೆ ಹಿಂಗಾಗಿದೆ ಅಂತ ಸ್ಟ್ರಾಂಗ್ ಆಗಬೇಕು ಎಲ್ಲ ಮನೆ ಹೆಣ್ಮಕ್ಳು. ಯಾರೋ ಏನೋ ಅಂತಾರೆ ಅಂತ ಈಗ ದುಡ್ಡು ಕೊಟ್ಟು ಎದುರಿಸ್ತಾ ಇರಲ್ಲ, ನೀವು ಬರಬೇಡ ಅಂತ ಆಗಬಾರ್ದು. ಹೆಣ್ಮಕ್ಳು ಬರಬೇಕು, ರೋಡಿಗೆ ಇಳಿಬೇಕು. ಹೆಣ್ಮಕ್ಳು ಏನಂತ ಶಕ್ತಿನ ತೋರಿಸ್ಬೇಕು ಸರ್. ಆವಾಗಲೇ ಗಂಡು ಮಕ್ಳಿಗೆ ಗೊತ್ತಾಗೋದು. ಎಲ್ಲ ಕಡೆನೂ ಹೆಣ್ಮಕ್ಳನ್ನ ಬರೀ ತುಳ್ಕೊಂಡಾಗ ಬಂದಿದ್ದಾರೆ. ಇನ್ಮೇಲಾದರೂ ಹಂಗೆ ಆಗಬಾರ್ದು ಸರ್. ನಮ್ಮ ಕರ್ನಾಟಕದಲ್ಲಾಗಲಿ ಎಲ್ಲೇ ಆಗಲಿ ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಗೌರವ ಸಿಗಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸರು ಹೆಣ್ಮಕ್ಳಿಗೆ ಗೌರವ ಸಿಗೋ ಅಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾಡಲೇಬೇಕು. ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಲ್ಲ, ಇವಾಗ ಸಾವಿರ ಗಟ್ಟಲೆ ಹೆಣ್ಮಕ್ಳದ್ದು ವಿಡಿಯೋಗಳಿದ್ದಾವೆ. ಇದರ ಅರ್ಥ ಏನಂತ ಇದೆ ಸರ್? ಅದನ್ನು ನಮಗೆ ಹೇಳೋಕ್ಕೆ ಆಗ್ತಿಲ್ಲ ಸರ್. 1000 ಜನ ಹೆಣ್ಮಕ್ಳಂದರೆ ಅವ್ರಿಗೆ ಎಷ್ಟು ಎದುರಿಸಿರ್ಬೋದು ಸರ್. ಅವರು ಆಚೆ ಬರ್ತಾನೆ ಇಲ್ಲ, ಬಂದು ಮಾತಾಡ್ತಾನೆ ಇಲ್ಲ ಅಂದರೆ ಅವ್ರು ಯಾವ ಥರ ಬ್ಲ್ಯಾಕ್ ಮೇಲ್ ಮಾಡಿರ್ಬೋದು. ಈಗ ಬ್ಲ್ಯಾಕ್ ಮೇಲ್ ಮಾಡಿರೋ ಅವ್ರ ಮನೆಯವ್ರನ್ನೇ ಇವಾಗ ಉಲ್ಟಾ ಓಡಿಸ್ತಾ ಇದ್ದಾರೆ. ನ್ಯೂಸ್ ನೋಡ್ತಾ ಇದ್ದೀನಿ ನಾನು. ದುಡ್ಡು ಕೊಟ್ಟು ಏನು ಬೇಕಾದ್ರೂ ಮಾಡ್ಸಂಗಿದ್ರೆ ಮತ್ತು ಯಾಕೆ ಸರ್ ನ್ಯಾಯ ಅಂತ ಇರಬೇಕಾಗಿತ್ತು? ಕೋರ್ಟ್ ಯಾಕಿರಬೇಕಿತ್ತು ಸರ್? ಕೋರ್ಟ್ ಅವರು ಎಲ್ಲ ಥರ ತನಿಖೆ ಮಾಡಿ ಒಂದು ಒಳ್ಳೆ ನ್ಯಾಯ ಸಿಗಿಸ್ಬೇಕು ಸರ್. ಹೆಣ್ಮಕ್ಳು ಕಷ್ಟ ಅಂತ ಹೆಣ್ಮಕ್ಳು ಕಷ್ಟ ಅಂತ ಅವರು ಈಗ ಕಷ್ಟ ಅಂತ ಮನೆ ಕೆಲ್ಸಕ್ಕೆ ಹೋದರೆ ಅವ್ರು ಬೇಡ ಬೇಡ ಅಂತ ಇದು ಮಾಡಿದ್ರು ಹಿಂಗೆ ಮಾಡಿದಾರೆ. ಅದನ್ನು ನಾವು ಹೊಲ್ಸ್ ವಿಷಯನ ನಾವು ಬಾಯಿಂದ ಹೇಳೋಕ್ಕಾಗಲ್ಲ ಸರ್. ನೋಡಿದ್ದೀವಿ ನಾವು. ಇಂಥ ಕೆಲಸ ಮುಂದೆ ಯಾರೇ ರಾಜಕೀಯ ವ್ಯಕ್ತಿಯವ್ರು ಮಾಡಿದ್ರೂ ಖಂಡಿತವಾಗ್ಲೂ ಒಂದು ಒಳ್ಳೆ ಶಿಕ್ಷೆ ಕೊಡಬೇಕು ಸರ್. ಅಂಥ ವ್ಯಕ್ತಿಗಳು ನೆಕ್ಸ್ಟ್ ಟೈಮ್ ಯಾರೂ ಇರಬಾರ್ದು ಸರ್. ನಿಮ್ಮ ಹೆಸರು ಮೇಡಮ್? ರೂಪಶ್ರೀ ಸರ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.